ಯಾಕಂದರೆ ಅವರ ರಿಯಾಕ್ಷನ್ಗೋಸ್ಕರನೇ ನಾವು ವೆಯ್ಟ್ ಮಾಡ್ತಿರ್ತೀವಿ, ಯಾವ ಸೀನ್ಗೆ ಯಾವ ಡೈಲಾಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ತುಂಬಾ ಖುಷಿ ಆಯಿತು. ಅವತ್ತು ಮೊನ್ನೆ ಮೂವಿ ನೋಡಿ ತುಂಬ ಹತ್ರಿ ರೆಸಿಸ್ಟೆನ್ಸನ್ನು ಹಗ್ ಮಾಡ್ಕೊಂಡು ಕಿಸ್ ಮಾಡಿದ್ವಿ. ಕಣ್ಣಲ್ಲಿ ನೀರು ನೋಡಿ ನಮಗೆ ಒಂಥರ ಬೇಜಾರಾಯಿತು. ಯಾಕೆ ಅಷ್ಟೊಂದು ಅಳಿಸಿದಾರ ಅಂದರೆ ಕಥೆನೂ ಅಷ್ಟೇ ಎಮೋಷ್ನಲ್ ಆಗಿದೆ, ಸಿನಿಮಾ ಅಷ್ಟು ಕನೆಕ್ಟ್ ಆಗುತ್ತೆ. ಅದ್ರ ಜೊತೆ ಪರ್ಸ್ನಲಿ ಅವರ ಜರ್ನಿ ನೋಡಿದ್ದೀನಲ್ವ ನಾನು, ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಥವಾ ಅವರ ಥ್ರೂಔಟ್ ಇಂಡಸ್ಟ್ರಿಯಲ್ಲಿ ಅವರ ಜರ್ನಿ ಹೇಗಿತ್ತು ಏನು ಅಂತ, ಅವರ ಸ್ಟ್ರಗಲ್ಸ್ನೆಲ್ಲ ನನ್ನ ಜೊತೆಯಲ್ಲೇ ಇದ್ದು ನೋಡಿದಾಗ, ಇಷ್ಟು ಒಳ್ಳೆ ಸಿನಿಮಾ, ಇಷ್ಟು ಒಳ್ಳೆ ಔಟ್ಪುಟ್ ಬಂದಾಗ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಕಂಟೆಂಟ್. ಅದು ಆನಂದ ಭಾಷ್ಪ, ಹ್ಯಾಪಿ ಟಿಯರ್ಸ್. ಅದು ಕೆಲವೊಂದು ಕಡೆ ರಿಯಲ್ ಲೈಫಲ್ಲಿ ಇರುವಂಥ ಬಸಿಸ್ಟರ್ಸ್ ಕ್ಯಾರೆಕ್ಟರ್ ಅಂದರೆ ಕೇರ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅದು ಸ್ಕ್ರೀನ್ ಮೇಲೆ ಕೂಡ ನೋಡುವಾಗ ಸಿಕ್ಕಿದ್ದು ನಮ್ಗೆ ಇವತ್ತು ಅಂತ ಅನಿಸ್ತು. ನಿಮಗೆ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಅಂದರೆ ನೋಡಿದಾಗ ಪ್ರತಿಯೊಬ್ಬರಿಗೂ ಹಾಗೆ ಅನಿಸುತ್ತೆ, ನನ್ನ ಗಂಡ ಹೀಗೆ ಇರಬೇಕು ಅಥವಾ ನನ್ನ ಬಾಯ್ ಪ್ರತಿಯೊಬ್ಬರು ಅವ್ರವ್ರ ಲೈಫ್ಗೆ ಕನೆಕ್ಟ್ ಆಗ್ತಾರೆ. ನಾನು ನೋಡಿದಾಗ ಅವರ ಮಕ್ಕಳನ್ನ ನೆನಪಾಗ್ತಾರೆ. ದತ್ತಣ್ಣ ಅವರು ಮತ್ತು ಭಾಗ್ಯ ಪಾತ್ರ ಮಾಡಿದಾರಲ್ವ, ಅವರಿಬ್ಬರನ್ನ ನೋಡಿದಾಗ ಅಂದರೆ ಪ್ರತಿಯೊಬ್ಬರು ಅಂದರೆ ಎಲ್ಲ ಏಜ್ ಅವರು ಕನೆಕ್ಟ್ ಮಾಡ್ಕೋತಾರೆ, ಮಕ್ಕಳಿಂದ ದೊಡ್ಡವ್ರವರೆಗೂ ಕನೆಕ್ಟ್ ಮಾಡ್ಕೋತಾರೆ. ಸೊ ಹಾಗಾಗಿ ಈ ಸಿನಿಮಾ ಯಾವುದೇ ಒಂದು ಕ್ಯಾಟಗರಿಗಲ್ಲ, ಎಲ್ಲರೂ ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡ್ಬೋದು. ಓಕೆ, ಇನ್ನು ಚೇತನ್ ಕೇಶವ್ ಅವ್ರನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀರಾ, ಅವ್ರದ್ದು ಮೊದಲನೇ ಡೈರೆಕ್ಷನ್ ಇದು, ಅದ್ರ ಬಗ್ಗೆ ಹೇಳೋದಾದ್ರೆ? ಬ್ರಿಲಿಯಂಟ್. ಫಸ್ಟ್ ಸಿನಿಮಾಗೆ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಾರಲ್ವಾ, ಇನ್ನು ಮುಂದೆ ಎಂತೆಂಥ ಸಿನಿಮಾ ಕೊಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಮೇಕಿಂಗ್ ಆಗಿರ್ಬೋದು, ಅದಾದಮೇಲೆ ಎಡಿಟ್ ಮಾಡಿಸಿರೋ ರೀತಿ ಅಥವಾ ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ ಶೈಲಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಕೇಶವ್ ಅವರು. ಈ ಸಿನಿಮಾದಲ್ಲಿ ಯಾರು ಬೇರೆ ಹೀರೋಯಿನ್ಸ್ ಒಪ್ಕೊಂಡಿಲ್ಲ ಅಂತ ನಮ್ಮ ಸ್ಟೆಫಿ ಪಟೇಲ್ ಅವ್ರನ್ನ ಹಾಕೊಂಡಿದ್ದಾರೆ. ನಮ್ಮ ಹರಿಪ್ರಿಯಾ ಅವರೇ ಮಾಡ್ಬೋದಿತ್ತಲ್ಲ. ಆ ಟೈಮಲ್ಲಿ ನಾನು ಬ್ರೇಕಲ್ಲಿದ್ದೆ, ನಿಮ್ಮೆಲ್ಲರಿಗೂ ಗೊತ್ತು, ಎಂಗೇಜ್ಮೆಂಟು ಮದುವೆ ಹಿಂಗೆಲ್ಲ ಆಗ್ತಿತ್ತು. ಸೊ ಬ್ರೇಕಲ್ಲಿದ್ದಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಬಟ್ ಆ ಕಥೆಗೆ ಅವರೇ ಸೂಕ್ತವಾಗಿ ಕಾಣಿಸ್ತಾರೆ. ಆ್ಯಂಡ್ ಆಲ್ಸೋ ಅದೇ ನೀವು ಹೇಳಿದ್ರಿ ಬಾಂಬೆ, ನೀವು ಇವಾಗ ಸಿನಿಮಾ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಪಾತ್ರ ಏನು, ಅದರ ವೆಯ್ಟೇಜ್ ಏನು ಅಂತ, ಆ್ಯಂಡ್ ಆಲ್ಸೋ ಅದಕ್ಕಿರೋವಂಥ ಕೆಲವು ಪರಿಸ್ಥಿತಿಗಳೇನು ಅಂತ. ಎಷ್ಟೋ ಜನ ಹುಡುಗಿರು ಆ ರೋಲ್ ಮಾಡೋದಕ್ಕೆ ಒಪ್ಪಲಿಲ್ಲ. ಸೊ ನಾನು ಈ ಥರದ ಪಾತ್ರ ಮಾಡಬೇಕಾ, ಇಲ್ಲ ಜನ ನನ್ನ ನಾಳೆ ಹೇಗೆ ನೋಡ್ತಾರೋ ಅಂತ ಆ ಒಂದು ಮೈಂಡ್ಸೆಟ್ಟಲ್ಲಿ ಕೆಲವರು ಇಲ್ಲ ಅಂದರು. ಬಟ್ ಇವರು ಒಪ್ಪಿ ಈ ಸಿನಿಮಾ ಮಾಡಿದ್ದಾರೆ. ತುಂಬ ಒಳ್ಳೆ ಪಾತ್ರ ಅದು, ನನಗೆ ಸ್ಪೆಷಲಿ ತುಂಬ ಹತ್ತಿರ ಆಗಿರೋವಂಥ ಪಾತ್ರ ಅದು. ಸೊ ಹ್ಯಾಪಿ ಬಟ್ ದ ಹೋಲ್ ಟೀಮ್ ಐ ಆಮ್ ವೆರಿ ಹ್ಯಾಪಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎನಿ ಕ್ವೆಶನ್ಸ್ ಯಾರಾದರೂ? ಹಾಂ, ನಾನು ಬ್ರೇಕ್ ತೊಗೊಂಡಿದ್ದೆ. ಬ್ರೇಕ್ ಅವಧಿ ಈಗ ಮುಗ್ದಿದೆ. ಒಳ್ಳೆ ಕತೆಗೋಸ್ಕರ ಕಾಯ್ತಾ ಇದ್ದೀನಿ. ಬ್ರೇಕ್ ಆದಮೇಲೆ ಕಂಬ್ಯಾಕ್ ಯಾವಾಗಲೂ ಬ್ಯಾಂಕಿಂಗ್ ಆಗಿರಬೇಕಲ್ವಾ. ಸೊ ಒಳ್ಳೆ ಕತೆಗಳಿದ್ರೆ ಬಂದು ಹೇಳಿ, ನಾನು ಕೇಳಿಸ್ಕೊತೀನಿ. ಥ್ಯಾಂಕ್ ಯು.